ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಮೂಲಕ 5.50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಶಾರ್ಟ್ ರೇಂಜ್ ರೈಫಲ್ ಫೈರಿಂಗ್ ರೇಂಜ್ ಅನ್ನು 19ನೇ ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿ ಕಮಾಂಡಿಂಗ್ ಆಫೀಸರ್ ಕರ್ನಲ್ ರೆಜಿತ್ ಮುಕುಂದನ್ ಹಾಗೂ ಕೊಡಗು ವಿವಿಯ ಉಪಕುಲಪತಿ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಕರ್ನಲ್ ರೆಜಿತ್ ಮುಕುಂದನ್, ಮಡಿಕೇರಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎನ್ಸಿಸಿ ಕೆಡೆಟ್ಗಳಿಗೆ ಫೈರಿಂಗ್ ರೇಂಜ್ ಇಲ್ಲದಾಗಿತ್ತು. 19ನೇ ಕರ್ನಾಟಕ ಎನ್ಸಿಸಿ ಬೆಟಾಲಿಯನ್ಗೆ ಈ ಫೈರಿಂಗ್ ರೇಂಜ್ ಅಮೂಲ್ಯವಾಗಿದ್ದು, ಕೆಡೆಟ್ಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. The university, the principal, all honorable faculty members, alumni in charge, and cadets and students. It's been an honor to be amongst you, and the fact that the principal has taken high effort with the blessings of the Vice Chancellor and the Alumni Association of the college to build our short range. And as far as NCC is concerned, firing is a must, and especially for the college students, you must be understanding it. We don't have a firing range in and around Madikeri. So with great efforts he has accomplished, and it was a dream come true as far as 19 Karnataka Battalion is concerned, and I am grateful to you also for the same. Thank you so much. ಕಾರ್ಯಕ್ರಮ ಉದ್ಘಾಟಿಸಿದ ಕೊಡಗು ವಿವಿಯ ಉಪಕುಲಪತಿ ಪ್ರೊಫೆಸರ್ ಅಶೋಕ ಸಂಗಪ್ಪ ಆಲೂರ್ ಅವರು, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘ ಕಾಲೇಜಿಗೆ 10 ಕೊಡುಗೆಗಳನ್ನು ನೀಡಿದೆ. ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಮುಕ್ಕಾಟಿರ ಎ ಅಪ್ಪಯ್ಯ ವಿದ್ಯಾರ್ಥಿ ಜೀವನದಲ್ಲಿ ತಾವು ಎನ್ಸಿಸಿ ಮೂಲಕ ಪಡೆದ ತರಬೇತಿ, ವಿವಿಧ ಕ್ಯಾಂಪ್ಗಳಲ್ಲಿ ಪಡೆದ ಅನುಭವಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು. ಮಾಡಬಹುದು ಅಂತ ಹೇಳಿದಾಗ ಎಲ್ಲ ಮಹನೀಯರ ಸಹಕಾರ, ಬಹಳಷ್ಟು ಜನ ಅದಕ್ಕೆ ದಾಸೋಹದ ರೂಪದಲ್ಲಿ ಸಹಾಯವನ್ನು ಮಾಡಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಇವತ್ತು ಬಹಳ ಸುಸಜ್ಜಿತವಾಗಿರ್ತಕ್ಕಂಥ, ಬಹಳ ಸುಂದರವಾಗಿರ್ತಕ್ಕಂಥ ಫೈರಿಂಗ್ ರೇಂಜನ್ನು ನಾನು ಮತ್ತು ನಮ್ಮ 19ನೇ ಕರ್ನಾಟಕ ಬಟಾಲಿಯನ್ ಎನ್ಸಿಸಿಯ ಕಮಾಂಡಿಂಗ್ ಆಫೀಸರ್ ಆಗಿರ್ತಕ್ಕಂಥ ರೆಜಿತ್ ಅವ್ರ ಜೊತೆಗೆ ಕೂಡಿ ಬೆಳಿಗ್ಗೆ ನಾವು ಅದನ್ನು ಬಹಳ ಸಂತೋಷದಿಂದ ಅದನ್ನು ಉದ್ಘಾಟನೆ ಮಾಡಿದ್ದೇವೆ. ಸ್ಟೇಜ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಒಂದು ವಿಚಾರ ನಮಗೆ ಯಾವಾಗಲೂ ಎನ್ಸಿಸಿ ಬಗ್ಗೆ ಬಹಳಷ್ಟು ಪ್ರೀತಿ ಬರ್ತಕ್ಕಂಥದ್ದು ಏನು ಅಂದರೆ, ವಿದ್ಯಾರ್ಥಿಗಳಲ್ಲಿ, ಎಸ್ಪೆಷಲಿ ಕೆಡೆಟ್ಸ್ಗಳಲ್ಲಿ, ಅದರಲ್ಲಿಯೂ ಮುಖ್ಯವಾಗಿ ಮಹಿಳಾ ಕೆಡೆಟ್ಗಳಲ್ಲಿ, ವಿದ್ಯಾರ್ಥಿನಿಯರಲ್ಲಿ ಶಿಸ್ತು ಮತ್ತು ಬದ್ಧತೆಯನ್ನು ರೂಪಿಸಲಿಕ್ಕೆ ಬಹುದೊಡ್ಡ ಪಾತ್ರವನ್ನು ಎನ್ಸಿಸಿ ವಹಿಸಿದೆ. ವ್ಯಕ್ತಿಯಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಚಿಂತನೆ, ಆತ್ಮವಿಶ್ವಾಸ, ಶಿಸ್ತು ಮತ್ತು ಐಕ್ಯತೆಯ ವಿಚಾರಗಳನ್ನು ನೀಡುವಲ್ಲಿ ಎನ್ಸಿಸಿ ತನ್ನದೇ ಆಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ, ಅದರಲ್ಲಿ ಮುಖ್ಯವಾಗಿ ಯುವಕರಲ್ಲಿ ಸಾಮಾಜಿಕ ಒಂದು ಪ್ರಜ್ಞೆ, ಇನ್ನು ನಾವು ಸಿವಿಲ್ ಸೆನ್ಸ್ ಅಂತ ಹೇಳ್ತೀವಿ, ಆ ಒಂದು ಪೌರ ಪ್ರಜ್ಞೆಯನ್ನು ಹುಟ್ಟಿಸ್ತಕ್ಕಂಥದ್ದು, ದೇಶದ ಬಗ್ಗೆ ಪ್ರೀತಿ, ಅಭಿಮಾನ ಮತ್ತು ಗೌರವವನ್ನು ಹುಟ್ಟಿಸ್ತಕ್ಕಂಥದ್ದು, ಅವರ ಮುಂದಿನ ಸಂಪೂರ್ಣ ಜೀವನಾವಧಿಯಲ್ಲಿ ಅಶಿಸ್ತಿನ ಯಾವುದೇ ಕಾರ್ಯಗಳನ್ನು ಮಾಡದೇ ಇರುವ ಹಾಗೆ ಅವರನ್ನು ಪ್ರತಿ ಕ್ಷಣದಲ್ಲಿ ಎಚ್ಚರಿಸ್ತಕ್ಕಂಥ ಯಾವುದಾದ್ರೂ ತರಬೇತಿ ದೇಶದಲ್ಲಿ ಇದ್ದರೆ ಅದು ಎನ್ಸಿಸಿ ಮಾತ್ರ ಅಂತ ಬಹಳಷ್ಟು ಆತ್ಮಗೌರವದಿಂದ ನಾವು ಹೇಳಲಿಕ್ಕೆ ಸಾಧ್ಯ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಬೊಳ್ಳಜಿರ ಅಪ್ಪಯ್ಯ ಮಾತನಾಡಿ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಭಾರತೀಯ ಸೇನೆ ಸೇರಿದಂತೆ ಉನ್ನತ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂದರು.
ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲರಾದ ಮೇಜರ್ ಪ್ರೊಫೆಸರ್ ಬಿ ರಾಘವ ಮಾತನಾಡಿ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘ ಕಾಲೇಜಿಗೆ ಬೆನ್ನೆಲುಬಾಗಿ ನಿಂತಿದೆ. ಸಂಘದ ಸಹಕಾರದಿಂದ ಕಾಲೇಜಿನಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ ಎಂದರು. ಪಡೆದುಕೊಂಡು ಬಂದಿರತಕ್ಕಂಥವ್ರು ಅವರ ಶಿಸ್ತು, ಅವರ ಒಂದು ಎಂಟೈರ್ ಪ್ರೆಸೆನ್ಸ್ ಇಸ್ ಡಿಫರೆಂಟ್. ದ ವೇ ದೇ ಪ್ರೆಸೆಂಟ್ ದೆಮ್ಸೆಲ್ವ್ಸ್ ಇಸ್ ಕ್ವೈಟ್ ಡಿಫರೆಂಟ್ ಫ್ರಮ್ ಅದರ್ಸ್. ಸೊ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಮತ್ತು ಬದ್ಧತೆಯನ್ನು ನೀಡತಕ್ಕಂಥ ಬಹುದೊಡ್ಡ ಜವಾಬ್ದಾರಿಯನ್ನು NCC ಅದರಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳಿಗೆ ನೀಡುತ್ತದೆ. ಇನ್ನು ಫೈರಿಂಗ್ ವಿಚಾರಕ್ಕೆ ಬಂದಾಗ, ಫೈರಿಂಗ್ ಇದು ಕೇವಲ ಎಮರ್ಜೆನ್ಸಿನಲ್ಲಿ ನಮ್ಮ NCC ವಿದ್ಯಾರ್ಥಿಗಳು ದೇಶ ರಕ್ಷಣೆಗೆ ಪಾಲ್ಗೊಳ್ಳಬೇಕಂತಕ್ಕಂಥ ಪ್ರಮುಖ ಉದ್ದೇಶ ಇತ್ತು. ಮತ್ತು ಸ್ಪರ್ಧಾತ್ಮಕ ನಿಟ್ಟಿನಲ್ಲೂ ಕೂಡ ಅದನ್ನು ಬೆಳವಣಿಗೆ ಮಾಡಿ ಅನ್ನೋದನ್ನು ಮಾತನ್ನು ಹೇಳ್ತೀನಿ. ಏಕೆಂದರೆ ಇವತ್ತು ಒಲಿಂಪಿಕ್ಸ್ ನಡೀತದೆ, ಕಾಮನ್ವೆಲ್ತ್ ಗೇಮ್ಸ್ ನಡೀತದೆ, ನ್ಯಾಷನಲ್ ಗೇಮ್ಸ್ ನಡೀತದೆ, ಎಲ್ಲ ನಡೀತದೆ. ಎಲ್ಲ ಏನೇ ಸ್ಪರ್ಧೆಗಳು ನಡೆದರೂ ಕೂಡ ನಮ್ಮ ಇದರಲ್ಲಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟ್ಸ್ ನಿಂತ್ಕೊಂಡು ಕೂಡ ಬಾಕ್ಸಿಂಗ್ ಅಥವಾ ಶೂಟಿಂಗ್ ಇದರಲ್ಲಿ ಕ್ಯಾಟಗರಿಯಲ್ಲಿ ನಮಗೆ ಭಾರತಕ್ಕೆ ಪದಕಗಳು ಬರೋದು ಹೆಚ್ಚು ಬರ್ತದೆ. ನನ್ನ ಅಣ್ಣ ನನ್ನ ಮಗನಿಗೆ ಒಂದು ತಿಂಗಳಿಗೆ 1 ಲಕ್ಷ ಖರ್ಚು ಮಾಡಿ ಶೂಟಿಂಗ್ ತರಬೇತಿಯನ್ನು ಕೊಡಿಸ್ತಾ ಇದ್ದಾರೆ ಬೆಂಗಳೂರಲ್ಲಿ. ಸೊ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅಲ್ಲಿಗೆ ಹೋಗಿ ಅಂತಿಂತ NCC ಇದೆ ಶೂಟಿಂಗ್ ಅವರಿಗೆ ಮ್ಯಾಂಡೇಟರಿ ಆಗಿರ್ತದೆ. ಸೊ ಅಂಥ ವಿದ್ಯಾರ್ಥಿಗಳನ್ನ ನೀವು ಆಯ್ಕೆ ಮಾಡಿ ಸ್ಪರ್ಧಾತ್ಮಕ ದೃಷ್ಟಿಯಿಂದ ಅವರನ್ನು ತರಬೇತಿಗೊಳಿಸುವಂಥ ಯೋಜನೆಗಳನ್ನು ರೂಪಿಸಿಕೊಂಡು ಈ ಏನು ಫೈರಿಂಗ್ ರೇಂಜ್ ಇದೆ ಕೇವಲ NCC ಮಾತ್ರ ಸೀಮಿತಗೊಳ್ಳದೆ ಅದನ್ನು ಈ ಭಾಳ ಗ್ಲೋಬಲ್ ಲೆವೆಲ್ ಆ ನಿಟ್ಟಿನಲ್ಲೂ ಕೂಡ ನೀವು ಆಲೋಚನೆ ಮಾಡಿ ಅದನ್ನು ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸ್ಬೋದು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಕೂಡ ನೀವು ಆಲೋಚನೆ ಮಾಡಬೇಕು. ಮುಂದಿನ ರೀತಿಯಲ್ಲಿ ಯಾವ ರೀತಿಯಾಗಿ ಕಾರ್ಯರೂಪ ಬರ್ತದೆ ಅನ್ನೋದು. ಆಮೇಲೆ ಮೊದಲು ನನಗೆ ಒಂದು ವಿಷನ್ ಇರ್ತದೆ. ಆ ವಿಷನ್ ಅನ್ನ ಅದಕ್ಕೆ ಒಳ್ಳೆ ಹೆಜ್ಜೆ ಇದ್ರೆ ಸಂಘಕ್ಕೆ ನಮಗೆ ದಾನಿಗಳು ಇನ್ನೊಬ್ಬ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯ ಹಳೆ ವಿದ್ಯಾರ್ಥಿ ಪುರುಷೋತ್ತಮ 2002ರಲ್ಲಿ ರಿಪಬ್ಲಿಕ್ ಡೇ ಇದರಲ್ಲಿ ನೀವು NCC ರೂಮಿಗೆ ಹೋದ್ರೆ ಅಲ್ಲಿ ಒಂದು ಮಕ್ಕಳು ನೋಡ್ತಾರೆ, ಒಂದು ಇಂಡಿಯನ್ ಫ್ಲಾಗ್ ಇದೆ ನೋಡಿದ್ರಲ್ಲ, ಅದನ್ನು ಮಾಡಿದ್ದು ಪುರುಷೋತ್ತಮ 3 ದಿನ ತಗೊಂಡಿದ್ದಾರೆ. ಡ್ಯೂಟಿ ನ್ಯಾಕ್ ವಿಸಿಟ್ ಮಾಡಿದಾಗ ಬಂದ್ಕೊಂಡು ಅವನು ಅದನ್ನ ಇಲ್ಲೇ ಇದ್ದು ನಮ್ಮಲ್ಲೇ ಉಳ್ಕೊಂಡು ಅದನ್ನ ಸರಿ ಮಾಡಿ ಕೊಟ್ಟು ಎಲ್ಲ ಹೋಗಿದ್ದ. ಇನ್ನೂ ಕೂಡ ಹಾಗೇ ಇದೆ. ಅಧಿಕಾರಿಗಳಿರ್ಬೋದು, ಇವೆಲ್ಲ ಕ್ಷೇತ್ರಗಳಲ್ಲೂ ಸಹ ನೋಡಿದ್ರೆ ನಮ್ಮ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನ ವಿದ್ಯಾರ್ಥಿಗಳನ್ನ ಕಾಣ್ತೀವಿ. ಇವನ್ NC ರಾಣೆನವರು ಆಗಿರ್ಬೋದು, AK ಸುಬ್ಬಯ್ಯನಂತಹ ನಾಯಕರು ಸಹ ಈ ಕಾಲೇಜಿನಲ್ಲೇ ಓದಿದವರು. DG NCC ಆದವರು ಸಹ BK ಬೋಪಣ್ಣನವರು ಸಹ ಇದೇ ಕಾಲೇಜಿನ ವಿದ್ಯಾರ್ಥಿ ಆಗಿದ್ರು. ಅವರು ಲೆಫ್ಟಿನೆಂಟ್ ಜನರಲ್ ಅಂದ್ರೆ ಜನರಲ್ ರ್ಯಾಂಕಿಗಿಂತ ಕೇವಲ ಒಂದೇ ಒಂದು ರ್ಯಾಂಕ್ ಕಡಿಮೆ ಆಗಿದ್ದಂತಹ ಒಂದು ಅತ್ಯುತ್ತಮ ರ್ಯಾಂಕ್ ತಲುಪಿದಂತಹ ವ್ಯಕ್ತಿ. ಮತ್ತೆ ಇದೇ ಕಾಲೇಜಿನಲ್ಲಿ ಓದಿದಂತಹ ಮೇಜರ್ ಜನರಲ್ ಅರ್ಜುನ್ ಮುತ್ತಣ್ಣ ಇರ್ಬೋದು, BA ಕಾರ್ಯಪ್ಪನವರು ಇರ್ಬೋದು, ಮತ್ತೆ ಲೆಫ್ಟಿನೆಂಟ್ ಕರ್ನಲ್ ಮಹಾವೀರ ಚಕ್ರ ಪುರಸ್ಕೃತಂತಹ ನಮ್ಮ PS ಗಣಪತಿ ಪುಟ್ಟಚಂಡ ಗಣಪತಿ ಅವರು ಇರ್ಬೋದು. ಅದು ದೇಶದ 2ನೇ ಅತ್ಯುತ್ತಮ ಪ್ರಶಸ್ತಿ ಮಹಾವೀರ ಚಕ್ರ ಅನ್ನೋಂಥದ್ದು. ಅದನ್ನು ಸಹ ಪಡೆದಂತ ವಿದ್ಯಾರ್ಥಿ ನಮ್ಮ ಕಾಲೇಜಿನ ಇಲ್ಲಿನ ಈ ಕಾಲೇಜಿನಲ್ಲಿ ಓದಿದಂತಹ ವಿದ್ಯಾರ್ಥಿ. ಅಂತಹ ವಿದ್ಯಾರ್ಥಿಗಳನ್ನು ನೀಡಿದಂತಹ ಈ ಕಾಲೇಜಿನಲ್ಲಿ ಓದಿದಂತಹ ನನ್ನಂತ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತೆ ಈಗ ನೀವು ಓದ್ತಾ ಇರುವಂತಹ NCC ಕೆಡೆಟ್ ಆಗಿರ್ಬೋದು, ನೀವೆಲ್ಲರೂ ಸಹ ಒಂದು ಅದೃಷ್ಟವಂತರು ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಜನನು ಸ್ವೀಟ್ ತರ ಕಾಫಿಗೆ ಗದ್ದಲ ಎಬ್ಬಿಸಿದವರು. ಈ 11 ಜನರಲ್ಲಿ ಎಲ್ಲರೂ ಫಸ್ಟ್ ಅಟೆಂಪ್ಟ್ ಪಾಸ್ ಆಗುವ ಯಾವ ಎಲ್ಲ 2, 3ನೇ ಅಟೆಂಪ್ಟ್ ಪಾಸ್.
ಕೆಲವು ಥರ ನಿಮಗೆ ನಮ್ಮ ಆಗಲೇ ಪ್ರೊಫೆಸರ್ ಹೇಳಿದ ಹಾಗೆ ನಮಗೆ ಶಿಸ್ತಿನ ಜೀವನ ಬರ್ತದೆ. ಶಿಸ್ತಿನ ಜೀವನ ಅಂದರೆ ನಮ್ಮ ನಡೆ ನುಡಿ ಎಲ್ಲದರಲ್ಲೂ ಕೂಡ ನಾವು ಅಟೆನ್ಷನ್ ಸ್ಟ್ರಾಟಜೀಸ್ ಇದೆ.